राघवेन्द्राय सत्यधर्मरताय च भजतां कल्पवृक्षाय नमतां कामधेनवे. ರಾಯರನ್ನು ಪೂಜಿಸಿ ಅರ್ಚಿಸಿ ಭಜಿಸಿದರೆ ಅವರು ಕಲ್ಪವೃಕ್ಷವೇ ಆಗುತ್ತಾರೆ, ನಮ್ಮ ಕಲಿಯುಗದ ಕಾಮಧೇನವೇ ಆಗುತ್ತಾರೆ. ಅಂತಹ ರಾಯರ ಸನ್ನಿಧಿಯಲ್ಲಿ ಈಗ ನಾನು, ನಮ್ಮ ಅಕ್ಕನವರು, ನಮ್ಮ ಭಾವನವರು ಮತ್ತು ನಿಮ್ಮೆಲ್ಲ ಮನಸ್ಸಿನ ಸೂಕ್ಷ್ಮ ಉಪಸ್ಥಿತಿ ಇಲ್ಲಿದೆ. ಸೊ ನೀವು ಕೂಡ ರಾಯರ ದರ್ಶನವನ್ನು ಮಾಡಿಕೊಳ್ಬೇಕು, ರಾಯರ ಭಕ್ತರ ದರ್ಶನ ಮಾಡಿಕೊಳ್ಬೇಕು ಅಂತ ನಾನು ಅಪೇಕ್ಷೆಪಟ್ಟು ಅದನ್ನು ತೋರಿಸ್ತಾ ಇದ್ದೀನಿ. ಸ್ವಲ್ಪ ದರ್ಶನವನ್ನು ಮಾಡಿ. ಇದೆ ನೋಡಿ ರಾಯರ ಗೋಪುರ, ಅವರ ವೃಂದಾವನದ ಮೇಲೆ ಇರುವಂತಹ ಗೋಪುರ, ಓಂಕಾರ ಧ್ವಜ ಹೇಗೆ ಹಾರುತ್ತಾ ಇದೆ ನೋಡಿ. ನೀವು ಅದರ ದರ್ಶನವನ್ನು ಮಾಡಿಕೊಳ್ಳಿ. ನನಗೆ ತುಂಬ ಖುಷಿಯಾಯಿತು. ಸಾವಿರಾರು ರಾಯರ ಭಕ್ತರು ಇಲ್ಲಿ ಸೇರಿದ್ದಾರೆ. ಶ್ರದ್ಧಾಭಕ್ತಿಯಿಂದ ದರ್ಶನವನ್ನು ಮಾಡಿಬಿಟ್ಟು ನಂತರ ಇಲ್ಲಿ ತೀರ್ಥ ಮತ್ತು ಮಂತ್ರಾಕ್ಷತೆಯ ಪ್ರಸಾದವನ್ನು ಪಡೆದುಬಿಟ್ಟು ಧನ್ಯರಾಗ್ತಾ ಇದ್ದಾರೆ. ಸೊ ಈ ಒಂದು ದರ್ಶನವನ್ನು ತಾವು ಕೂಡ ಮಾಡಿಕೊಂಡು ಪುನೀತರಾಗಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೀನಿ. ಸೊ ನಿಮಗೂ ಕೂಡ ಸರ್ವ ರೀತಿಯಲ್ಲಿ ಮಂಗಳವಾಗಲಿ, ನಿಮ್ಮ ಅಭೀಷ್ಟಗಳು ಈಡೇರಲಿ ಅಂತ ನಾನು ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ. ಎಲ್ಲ ರೀತಿಯಲ್ಲಿ ಮಂಗಳವಾಗಲಿ, ಸರ್ವರಿಗೂ ಒಳಿತಾಗಲಿ, ಇಡೀ ವಿಶ್ವದಲ್ಲಿ ಶಾಂತಿ ನೆಲೆಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಜಯ ಶ್ರೀರಾಮ್, ಜಯ ಶ್ರೀ ರಾಘವೇಂದ್ರಾಯ ನಮಃ.